ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಫಾರ್ಮ್ ಹೌಸ್ ಅಲ್ಲಿ ರೇವ್ ಪಾರ್ಟಿ ಪ್ರಕರಣ 100 ಮಂದಿಯಲ್ಲಿ 86 ಮಂದಿ ಡ್ರಗ್ಸ್ ಸೇವಿಸಿರುವುದು ದೃಢ. ಬೆಂಗಳೂರಿನ ಫಾರ್ಮ್ ಹೌಸ್ ಅಲ್ಲಿ ರೇವ್ ಪಾರ್ಟಿ ಪ್ರಕರಣ 101 ಮಂದಿಯಲ್ಲಿ 86 ಮಂದಿ ಡ್ರಗ್ಸ್ ಸೇವಿಸಿರೋದು ದೃಢ ಆಗಿರುವಂತದ್ದು. ತೆಲುಗು ನಟಿ ಹೇಮಾ ಕೂಡ ಡ್ರಗ್ಸ್ ಸೇವಿಸಿರೋದು ಸಾಬೀತಾಗಿದೆ. ಈ ಪ್ರಕರಣ 86 ಮಂದಿಯ ರಿಪೋರ್ಟ್ ಪಾಸಿಟಿವ್ ಆಗಿರುವಂತದ್ದು. ಕರ್ನಾಟಕದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದ್ದಂತ ಈ ಬೆಂಗಳೂರಿನ ರೇವ್ ಪಾರ್ಟಿ ಪ್ರಕರಣದಲ್ಲಿ ಸುಮಾರು 101 ಮಂದಿಯಲ್ಲಿ 86 ಮಂದಿ ಡ್ರಗ್ಸ್ ಅನ್ನು ಸೇವಿಸಿದ್ರು ಅನ್ನುವಂಥದ್ದು ಈಗ ಖಚಿತಗೊಂಡಿರುವಂಥದ್ದು. ಅದರಲ್ಲಿ ತೆಲುಗು ನಟಿ ಹೇಮಾ ಕೂಡ ಇದ್ರು. ಅವ್ರದ್ದೊಂದು ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಅವರು ಅಲ್ಲೇ ಇದ್ಕೊಂಡು ನಾನು ಹೈದರಾಬಾದಲ್ಲಿ ಇದ್ದೀನಿ ಅಂತೇಳಿ ಸುಳ್ಳು ಹೇಳಿದ್ರು. ಈಗ ಅವರು ಕೂಡ ಡ್ರಗ್ಸ್ ಅನ್ನ ಸೇವಿಸಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಹೊರಬಿದ್ದಿರುವಂಥದ್ದು. ಒಟ್ಟು ಈ ಪ್ರಕರಣದ 86 ಮಂದಿಯ ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿದೆ. ಬೆಂಗಳೂರಿನ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅಕ್ಷತಾ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಅಕ್ಷತಾ, ಈಗ ಏನು 101 ಮಂದಿಯಲ್ಲಿ ಈಗ 86 ಮಂದಿ ಡ್ರಗ್ಸ್ ಅನ್ನ ಸೇವಿಸಿರೋದು ದೃಢ ಆಗಿರುವಂತದ್ದು, ಏನಿದೆ ಅಪ್ಡೇಟ್ಸ್? ಎಸ್ ಕೆಜಹಳ್ಳಿ ಸುರೇಶ್, ಇವತ್ತು ಎಷ್ಟು ಡೆವಲಪ್ಮೆಂಟ್ಸ್ ಗಳಾಗಿದೆ ಈ ರೇವ್ ಪಾರ್ಟಿಯ ಮೂಲಕ ಅಂತಂದ್ರೆ, ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿರುವಂತಹ ಒಂದು ಫಾರ್ಮ್ ಹೌಸ್ ಅಲ್ಲಿ ಈ ರೇವ್ ಪಾರ್ಟಿ ನಡೆದಿದೆ. ನಮಗೆಲ್ಲ ಒಂದು ಅಪ್ಡೇಟ್ ಬಂದಿರುವ ಪ್ರಕಾರ ಮೇ 19 ಅಂದ್ರೆ ಭಾನುವಾರ ಈ ಪಾರ್ಟಿ ನಡೆದಿದೆ ಅಂತ. ಆದ್ರೆ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋದಾಗ ಗೊತ್ತಾಗಿರುವಂತದ್ದು ಏನಂತ ಅಂದ್ರೆ, ಮೇ 18 ಶನಿವಾರದಿಂದನೇ ಪಾರ್ಟಿ ಪ್ರಾರಂಭವಾಗಿದೆ. ಇದಕ್ಕೆ ಅವರು ಟೈಟಲ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸನ್ಸೆಟ್ ಟು ಸನ್ರೈಸ್ ವಿಕ್ಟ್ರಿ ಅಂತ ಹೇಳಿ. ಸನ್ಸೆಟ್ ಟು ಸನ್ರೈಸ್ ವಿಕ್ಟ್ರಿ ಅಂದ್ರೆ ಶನಿವಾರ ಸಂಜೆಯಿಂದ ಪ್ರಾರಂಭವಾಗಿ ಭಾನುವಾರ ಮಧ್ಯರಾತ್ರಿವರೆಗೂ ಕೂಡ ಈ ಇತ್ತು. ಕೆಲವರಂತೂ ಶನಿವಾರನೇ ಬಂದು ಕೊಂಡಿರುವಂತದ್ದು ಕೂಡ ಈಗ ಬಹಿರಂಗವಾಗ್ತಾ ಇದೆ. ಬರೀ 103 ಜನ ಇವತ್ತು ಅಂದ್ರೆ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಆದ್ರೆ ಟೋಟಲ್ ಆಗಿ 250 ಜನ ಈ ಪಾರ್ಟಿಯಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 103 ಜನ ಭಾನುವಾರದಂದು ಸಿಗಿಬಿದ್ದಿರುವಂತದ್ದು. ಇದ್ರಲ್ಲಿ ಎಷ್ಟು ಜನ ಅಂತಂದ್ರೆ ಟೋಟಲ್ ಆಗಿ 84 ಜನರಲ್ಲಿ 98 ಜನರಿಗೆ ಬ್ಲಡ್ ಸ್ಯಾಂಪಲ್ ಅನ್ನ ಪಡೆಯಲಾಗಿತ್ತು. ಅದರಲ್ಲಿ 84 ಜನರಿಗೆ ಪಾಸಿಟಿವ್ ಆಗಿ ಬಂದಿದೆ. ಪಾಸಿಟಿವ್ ಅಂತಂದ್ರೆ 73 ಪುರುಷರಲ್ಲಿ 59 ಮಂದಿ ಪುರುಷರು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ ಹೇಳಿ, ಮತ್ತೆ 30 ಯುವತಿಯರಲ್ಲಿ 27 ಯುವತಿಯರು ಡ್ರಗ್ಸ್ ಸೇವಿಸಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಜೊತೆಗೆ ಪಾರ್ಟಿಯಲ್ಲಿ MDMA, ಕೊಕೇನ್, ಹೈಡ್ರೋಗಾಂಜಾ ಅನ್ನುವಂತಹ 3 ಡ್ರಗ್ಸ್ ಗಳನ್ನ ವ್ಯಾಪಕವಾಗಿ ಬಳಸಲಾಗಿದೆ. ಇದು ಆರೋಪಿ ವಾಸು ಅವರ ಬರ್ತ್ಡೇ ಪಾರ್ಟಿ ಎಲ್ಲಾಗ್ತಾ ಇತ್ತು. ಹಾಗೆಯೇ ನಟಿ ಅಂದ್ರೆ ತೆಲುಗು ನಟಿಯರಾಗಿರುವಂತಹ ಹೇಮಾ ಮತ್ತೆ ಆಶಿ ಹೇಳಿರುವಂತದ್ದು ಏನಂತಂದ್ರೆ, ವಾಸು ಅಂದ್ರೆ ನನ್ನ ಬ್ರದರ್, ಹಾಗಾಗಿ ನಾನು ಬರ್ತ್ಡೇ ಪಾರ್ಟಿಗೆ ಬಂದಿದ್ದೆ, ಜಸ್ಟ್ ಬರ್ತ್ಡೇ ಪಾರ್ಟಿ ಅಂತ ನನಗೆ ಗೊತ್ತಿತ್ತು. ಏನು ವಿವಾದ ಆಗಿತ್ತು ಮತ್ತೆ ಟ್ರಾಲ್ ಆಗಿತ್ತು ಎಲ್ಲ ಕಡೆ. ಅಂದ್ರೆ ಅಯ್ಯಮ್ಮ ಅಲ್ಲೇ ಇದ್ದು ನಾನು ಹೈದರಾಬಾದ್ ಅಲ್ಲಿ ಇದ್ದೆ, ನಾನು ಅದಕ್ಕೂ ನನಗೂ ಸಂಬಂಧನೇ ಇಲ್ಲ, ನಾನು ಆ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರು. ಈಗ ನೋಡಿದ್ರೆ ದೃಢಪಟ್ಟಿದೆ. ಈಗ ಮಾತ್ರ ಇನ್ನೊಂದು ಉಲ್ಟಾ ಹೊಡೆದಿದ್ದಾರೆ, ನಾನು ಯಾವ್ದೋ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಅದು ಇದು ಅಂತ ಕತೆ ಹೇಳ್ತಿದ್ದಾರೆ.
ಇಲ್ಲ, ಅವರು ವಿಡಿಯೋಸ್ ಮಾಡಿ ಹೇಳಿರುವಂತದ್ದು ಏನಂತಂದ್ರೆ, ನಾನು ಪಾರ್ಟಿಗೆ ಬಂದಿದ್ದೆ, ಆದ್ರೆ ಅದು ಬರೀ ಬರ್ತ್ಡೇ ಪಾರ್ಟಿ ಆಗಿತ್ತು, ನಾನು ಬರ್ತ್ಡೇ ಅಟೆಂಡ್ ಆಗ್ಲಿಕ್ಕೆ ಬಂದಿರುವಂತದ್ದು, ಯಾವುದೇ ಡ್ರಗ್ಸ್ ನಾನು ಸೇವನೆ ಮಾಡಿಲ್ಲ. ಇನ್ನು ಆಶಿ ಹೇಳೋದೇನಂತಂದ್ರೆ, ನಾನು ಇಂಡಸ್ಟ್ರಿಗೆ ಈಗೀಗ ಬಂದಿದ್ದೀನಿ, ದಯಮಾಡಿ ನನ್ನನ್ನ ನಂಬಿ, ಈ ರೀತಿಯಾಗಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಯಾವಾಗ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದ್ರು, ಯಾವಾಗ ಬ್ಲಡ್ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡ್ರು, ಆ ಬ್ಲಡ್ ಸ್ಯಾಂಪಲ್ಸ್ ಅಲ್ಲಿ ಆಶಿ ಆಗಿರ್ಬೋದು, ನಟಿ ಹೇಮಾ ಆಗಿರ್ಬೋದು, ಇನ್ನುಳಿದ ಎಷ್ಟು 84 ಜನರ ರಿಪೋರ್ಟ್, ಈಗ ಬ್ಲಡ್ ರಿಪೋರ್ಟ್ ಅಲ್ಲಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನುವ ರಿಪೋರ್ಟ್ ಅಂದ್ರೆ ಪಾಸಿಟಿವ್ ಆಗಿ ಬಂದಿರುವಂತದ್ದು. ಈಗ ಹೇಮಾ ಹಾಗೂ ನಟಿ ಆಶಿ ಅವರಿಬ್ಬರ ರಿಪೋರ್ಟ್ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಇನ್ನು ಸಿಸಿಬಿ ಅಧಿಕಾರಿಗಳು ನೋಟಿಸ್ ಕೊಡ್ತಾರಾ, ಪ್ರಕರಣ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಡಿಜಿ ಅಂಡ್ ಐಜಿಪಿ ಆಗಿರುವಂತಹ ಆಲೋಕ್ ಮೋಹನ್ ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಜೊತೆಗೆ ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳು ಸೇರಿಕೊಂಡು ತನಿಖೆಯನ್ನ ನಡೆಸುತ್ತಿದ್ದಾರೆ. ಆಮೇಲೆ ಇನ್ಸ್ಪೆಕ್ಟರ್ ಲಕ್ಷ್ಮೀ ಪ್ರಸಾದ್ ಇದಕ್ಕೆ ನೇತೃತ್ವವನ್ನ ವಹಿಸಿ ಏನೆಲ್ಲ ಪ್ರಕರಣ ಆಕ್ಚುಯಲ್ ಆಗಿ ಏನ್ ನಡೆದಿದೆ, ಎಷ್ಟು ಜನ ಸೇವನೆ ಮಾಡಿದ್ದಾರೆ ಡ್ರಗ್ಸ್ ಸೇವನೆ ಅನ್ನುವಂಥದ್ದನ್ನ ಮಾಹಿತಿ ಜೊತೆಗೆ ತನಿಖೆಯನ್ನ ಕಲೆ ಹಾಕುವಂತದ್ದು ನಡೀತಾ ಇದೆ. ಕೆಜಹಳ್ಳಿ ಸುರೇಶ್. ಓಕೆ, ಥ್ಯಾಂಕ್ ಯು, ಧನ್ಯವಾದ ಅಕ್ಷತಾ, ನಿಮ್ಮೆಲ್ಲ ಮಾಹಿತಿ.